ಹಲೋ ಫ್ರೆಂಡ್ಸ್, ಶ್ರುತಿ ಎಸ್ ಜೆ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಇವತ್ತು ಗೋಧಿ ಹಿಟ್ಟಿನಿಂದ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಗ್ಯಾಸ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಗೂ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈ ಥರ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಹಾಗೆ ಹುರಿದಿರೋ ಕಡಲೆ ಬೀಜನ ಸ್ವಲ್ಪ ಸಿಪ್ಪೆ ಬಿಡಿಸಿ ತರ್ತರೆಯಾಗಿ ಸ್ವಲ್ಪ ಒಂದರಲ್ಲಿ 2 ಪೀಸ್ ಥರ ಮಾಡಿ ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ 1-2 ಹುಳಿ ಟೊಮೆಟೊ ಹಾಕೋತಾ ಇದ್ದೀನಿ, ಚಿಕ್ಕ ಸೈಜು. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಕಡುಬು ಕೂಡ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಕೋಬೇಕು, 1-2 ನಿಮಿಷ ಸಾಕು. ಈಗ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಅಲ್ಲಿ ಜಾಸ್ತಿ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಗೋಧಿ ಹಿಟ್ಟು ತಗೊಂಡು ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅಂದರೆ ಚಪಾತಿ ತಿರ್ತೀವಲ್ಲ ಆ ಥರ ತೆಳ್ಳಕ್ಕೆ ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಆಮೇಲೆ ನಿಮಗೆ ಕಡುಬು ಕೂಡ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಫುಲ್ ತೆಳ್ಳಗಾದರೆ ಕಟ್ ಮಾಡೋದು ಹಿಂಸೆ ಆಗುತ್ತೆ. ಈಗ ಗಟ್ಟಿ ಕಲಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲಿ ಈಗ ಹಸಿ ಹಿಟ್ಟು ಗೋಧಿ ತೊಗೊಂಡಿದ್ದೀನಿ. ಈಗ ಈ ಥರ ಒಂದು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಈ ಥರ ಕಟ್ಟೆ ಮೇಲೆ ರೋಲ್ ಥರ ಉದ್ದಕ್ಕೆ ಮಾಡಿ ಹೊಸಿದು ಇಡ್ತಾ ಇದ್ದೀನಿ. ಹೊಸಿಬೇಕು ನೋಡಿ, ಈ ಥರ ಮಾಡಿ. ಇಲ್ಲಿ ನಾನು ಒಂದು ಚಾಕು ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀಸನ್ಗೆ ನಾನು ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕ್ಕೆ ಹೇಳಿದ್ದು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ರೆ ಈ ಥರ ಬರಲ್ಲ. ಹಾಗೆ ಇಲ್ಲಿ ತಟ್ಟೆಗೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಕಟ್ ಮಾಡಿರೋ ಕಡುಬನ್ನ ಹಾಕ್ಕೊಂಡು ಈ ಥರ ತಟ್ಟೆನ ಜಲ್ಲಿಸ್ತಾ ಹಾಕ್ಕೋಬೇಕು, ಅಂಟ್ಕೋಬಾರ್ದು. ಹಿಟ್ಟು ಹಾಕೋದ್ರಿಂದ ಗ್ರೇವಿ ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಆಮೇಲೆ ಟೇಸ್ಟಾಗಿರುತ್ತೆ. ಇಲ್ಲಾಂದರೆ ಈ ಥರ ಕೈಯಿಂದ ಕೂಡ ನೀವು ಕಟ್ ಮಾಡ್ಕೋಬೋದು ಸಣ್ಣದಾಗಿ. ಇದು ಲೇಟ್ ಆಗುತ್ತೆ, ಸೊ ಅದಕ್ಕೆ ನಾನು ಈ ಥರ ಹೊಸದ್ಬಿಟ್ಟು ಒಂದು ಚಾಕುವಿಂದ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಪ್ರತಿ ಸಾರಿ ನೀವು ಹಾಕಿದಾಗಲೂ ಕೆಳಗಡೆ ಗೋಧಿ ಹಸಿ ಹಿಟ್ಟನ್ನ ಹಾಕಬೇಕು. ಈಗ ಈ ಕಡೆ ನೀರು ಕೂಡ ಕುದೀತಾ ಇದೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡಿರೋ ಅಂಥ ಕಡುಬನ್ನ ಹಾಕ್ಕೊಳ್ಳೋಣ. ಅದೇ ಥರ ನಾನು ಹೊಸದ್ಬಿಟ್ಟು ಇಲ್ಲಿ ಕಟ್ ಮಾಡಿ ತಿರ್ಗಾ ತಟ್ಟೆಗೆ ಹಸಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಕಡುಬನ್ನ ತಟ್ಟೆಗೆ ಹಾಕೋತಾ ಇದ್ದೀನಿ. ಈಗ ಇನ್ನೊಂದು ಸ್ಟೆಪ್ಪಲ್ಲಿ ತೋರಿಸ್ತೀನಿ ಕಡುಬನ್ನ ತಟ್ಟೆಗೆ ಯಾವ ರೀತಿ ತೊಗೋಬೇಕು ಅಂತ. ಕೈಯಿಂದ ಅಂಟ್ಕೋತಾ ಇದೆ, ಬರ್ತಾ ಇಲ್ಲ ಅಂತಂದಾಗ ಈ ಥರ ಕಟ್ ಮಾಡಿಕೊಂಡು ತಟ್ಟೆ ಕೂಡ ಒಂದು ಚಾಕು ತೊಗೊಂಡು ಈ ಥರ ನಿಧಾನಕ್ಕೆ ಹಾಕ್ಕೋಬೇಕು. ಪ್ರತಿ ಸಾರಿನೂ ನೀವು ಕಡುಬನ್ನ ಹಾಕುವಾಗ ಒಂದು ಸ್ಪೂನ್ ತೊಗೊಂಡು ಫಸ್ಟು ಮಿಕ್ಸ್ ಮಾಡಿ ಆಮೇಲೆ ಕಡುಬನ್ನ ಹಾಕೋಬೇಕು. ಈಗ ಇದು ಒಂದು 10-15 ನಿಮಿಷ, ಒಂದು 20 ನಿಮಿಷ ಆದ್ರೂ ಕುದಿಸ್ಬೇಕು. ಏನಕ್ಕೆ ಅಂದರೆ ಗಟ್ಟಿಯಾಗಿ ಹಿಟ್ಟು ಕಲಸಿರ್ತೀವಿ, ದಪ್ಪ ಇರುತ್ತಲ್ಲ, ಸೊ ಒಂದು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕು. ಹಾಗೆ ಮಧ್ಯೆ ಕೂಡ ಸ್ಪೂನ್ನ ಆಡಿಸ್ತಾನೆ ಇರಬೇಕು. ಈಗ ಕಡುಬು ಕೂಡ ತುಂಬ ಚೆನ್ನಾಗಿ ಕುದ್ದಿದೆ. ಈಗ ನಾನು ಇಲ್ಲಿ ಗ್ಯಾಸ್ನ ಆಫ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ನಿಮಿಷ ಬಿಟ್ಕೋತೀನಿ. ಈಗ ಒಂದು ತಟ್ಟೆ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬಿಸಿಯಾದ ಗೋಧಿ ಹಿಟ್ಟಿನ ಕಡುಬು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ನೀವು ಕೂಡ ಖಂಡಿತವಾಗಲೂ ಒಂದು ಸತಿ ಟ್ರೈ ಮಾಡಿ. ಈ ಕಡುಬಿನ ಜೊತೆ ನಾನು ಇಲ್ಲಿ ಅಗಸೆ ಬೀಜ ಚಟ್ನಿ ಪುಡಿ ಹಾಗೂ ಕಡಲೆ ಬೀಜ ಚಟ್ನಿ ಪುಡಿನ ಹಾಕೋತಾ ಇದ್ದೀನಿ. ಈ ಕಡುಬಿನ ಜೊತೆ ಇದೇ ಚಟ್ನಿಗಳು ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಲೂ ನೀವು ಒಂದು ಸತಿ ರೆಸಿಪಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.